ಆಂಟಿ ಅವಾಗವಾಗ ಅವ್ರು ಒಂದೊಂದಿನ ಮನೆಗೆ ಬರಲ್ಲ ಅಲ್ವಾ? ಹೌದಮ್ಮ, ಇದೆಲ್ಲ ನಿಮ್ಗೆ ಗೊತ್ತು? ನೀವು ನಮ್ಮನೆ ಬಗ್ಗೆ ತಿಳ್ಕೊಳ್ಳೋದ್ರ ಬದಲು ಸ್ವಲ್ಪ ಅಂಕಲ್ ಬಗ್ಗೆ ಗಮನ ಕೊಡಿ. ಅಂಕಲ್ ಆ ಮೂಲೆ ಮನೆ ಸುಂದ್ರಿ ಹಿಂದೆ ಬಿದ್ದಿದ್ದಾರೆ. ಹೌದಾ? ಸರಿನಮ್ಮ, ಇರಿ ಆಂಟಿ. ಆಂಟಿ ಸುಂದ್ರಿನ್ ವಿಚಾರಿಸ್ಕೊಳಕ್ ಹೋದ್ರಾ? ಇವಳದೆ 16 ತೂತಿದೆ, ಅದನ್ನ ಮುಚ್ಕೊಳ್ಳೋದ್ ಬಿಟ್ಟು ನಮ್ಮನೆ ತೂತ್ ಮುಚ್ಚಕ್ ಬಂದ್ಬಿಟ್ಲು. ಈ ಪಕ್ಕದ ಮನೆಯವ್ರೆ ಹೀಗೆ ಅನ್ಸುತ್ತೆ. ನನಗೆ ಆಗ್ಬೇಕು, ಬಟ್ಟೆ ಎತ್ಕೊಳ್ಳೋಣ. ನೋಡಮ್ಮ, ನಾನು ನೆನ್ನೆನೆ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿದ್ದೆ. ದೊಡ್ಡ ಅಮೌಂಟ್ ಅಲ್ವಾ, ಹಾಗೆಲ್ಲ ತಗೊಳಕ್ ಆಗಲ್ಲ. ಅವ್ರೇನೋ ಬ್ಯುಸಿ ಇದಾರಂತೆ. ಬ್ಯಾಂಕಿಗೆ ಬಂದ್ ಕೂಡಲೇ ಫೋನ್ ಮಾಡ್ತೀನಿ, ಆಮೇಲೆ ಬನ್ನಿ ಅಮ್ಮು ಜಮಾ ಅಂದ್ರು. ಅವ್ನು ಬಂದು ಫೋನ್ ಮಾಡಿದ ಕೂಡಲೇ ಹೋಗಿ ದುಡ್ಡು ತಗೊಂಡ್ ಬರ್ತೀನಿ, ಅದನ್ನ ನಿನ್ನ ಕೊಡಿ. ಅಲ್ಲಿವರೆಗೂ ಮನೆಯಲ್ಲಿ ಆರಾಮಾಗಿರ್ರಿ. ಅದಕ್ಕೆ ಯಾಕೆ ಅಳ್ತೀಯೇ? ನೀವು ನಮ್ಮ ಪಾಲಿನ ದೇವ್ರತೆ. ಅದೆಲ್ಲ ಏನಿಲ್ಲ, ಇಷ್ಟು ದೊಡ್ಡ ಮಾತೆಲ್ಲ ಆಡ್ಬೇಡಿ. ನೀವು ನನ್ಗೆ ಅಳಿಯಂದ್ರು, ಇವಳು ಮಗಳು. ನಾನು ನಿಮಗ್ ಸಹಾಯ ಮಾಡ್ದೆ, ಇನ್ ಯಾರಿಗೆ ಮಾಡ್ಲಿ ಹೇಳಿ? ಆರಾಮಾಗಿರಿ ಅಮ್ಮ. ಹೆಂಡತಿ, ನಿನ್ನೆ ಅದೇನೋ ಕೇಳಿದ್ದಲ್ಲ, ನೀವೇನು ಕೇಳಿದ್ರು ಕೊಡ್ತೀನಿ ಅಂತ. ಅದನ್ನ ಕೇಳೋ ಟೈಮ್ ಈಗ ಬಂದಿದೆ. ಹೌದಾ? ಕೇಳಿ ಏನ್ ಬೇಕು ಕೇಳಿ. ನಿಮ್ಮಮ್ಮ 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾಳಲ್ವಾ, ಅದ್ರಲ್ಲೊಂದು 30% ನನಗೆ ಕೊಟ್ಬಿಡು. 30% ಅಂದ್ರೆ 3 ಲಕ್ಷ. ಹೌದು. ಚಾನ್ಸೇ ಇಲ್ಲ. ಏನ್ ಅನ್ಕೊಂಡಿದ್ದೀರಾ ನೀವು? ನಾನು ನಮ್ಮಮ್ಮ ಕೊಡೋ 10 ಲಕ್ಷದಲ್ಲಿ ಚೆನ್ನಾಗಿರೋದ್ ನೆಕ್ಲೆಸ್ ಮಾಡಿಸ್ಕೊಂಡು ಹಾದಿಲಿ ಬೀದಿಲಿ ಹಾಕೊಂಡು ಬಾಲಾಡ್ಬೇಕು. ಆಮೇಲೆ ಅದೇ ನೆಕ್ಲೆಸ್ ನ ಅಡ ಇಟ್ಟು ಅದ್ರಲ್ಲೊಂದು ಸೈಟ್ ತಗೋಬೇಕು, ಆ ಸೈಟ್ ನ ಕಣ್ತುಂಬಾ ನೋಡ್ಕೋಬೇಕು ಅಂತ ಏನೇನೋ ಅನ್ಕೊಂಡಿದೀನಿ. ನಿಮಗೆ 30% ಕೊಡ್ಬೇಕಾ? ಅಂದ್ರೆ ಕೊಡಲ್ವಾ? 10 ಲಕ್ಷದಲ್ಲಿ 3 ಲಕ್ಷ ಅಲ್ಲ, 10 ಪೈಸಾನ ನಿಮಗ್ ನಾನು ಕೊಡಲ್ಲ ಅಷ್ಟೇ. ಈ ಜಕ್ನಳ್ಳಿ ರಮೇಶನ್ಗೆ ಕೊಡಲ್ಲ ಅಂತ ಹೇಳಲ್ಲ, ಅದ್ ಹೆಂಗ್ ಕೊಡಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ಅಣ್ಣ, ನೀ ಫೋನಲ್ಲಿ ಏನಣ್ಣ ಹೇಳಿದ್ರಿ? ನಾನು ಹೆಂಡತಿ ಸರಿ ಇಲ್ಲ, ಯಾವಾಗ ನೋಡಿದ್ರೆ ದುಡ್ಡು ಅಂತ ಸಾಯ್ತಾ ಇರ್ತಾಳೆ. ನಾನು ಇವಾಗ್ಲೇ ಅತ್ತೆ ಹತ್ರ ಬಂದು ಎಲ್ಲ ನಿಜಾನು ಹೇಳ್ಬಿಟ್ಟು ಅವಳಿಗೆ 1 ರೂಪಾಯಿ ಕೊಡದೆ ಇರೋ ತರ ಮಾಡ್ತೀನಿ ಅಂತ ತಾನೇ ಹೇಳಿದ್ರಿ. ಇವಾಗ ನೋಡಿದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ನಿಮ್ಗೂ ದುಡ್ಡಿನ ಮೇಲೆ ಆಸೆ ಬಂದ್ಬಿಡ್ತಾ? ಪ್ರಕೃತಿ ಹೇಳೋದನ್ನ ಕೇಳಿಸ್ಕೋ. ಈ ಜಕ್ನಳ್ಳಿ ರಮೇಶ ಏನ್ ಮಾಡಿದ್ರು ಅದ್ರಲ್ಲಿ ಅರ್ಥ ಇರುತ್ತೆ. ನಿಲ್ಸಿ ಅಣ್ಣ, ನೀವ್ ಇನ್ನೊಂದ್ ಮಾತಾಡ್ಬೇಡಿ. ನೀವ್ ಒಂದ್ ಮಾತಾಡಿದ್ರು ನನ್ ಪಿತ್ತ ನೆತ್ತಿಗೆ ಏರ್ಬಿಡುತ್ತೆ. ನಿಮ್ ಹತ್ರ ಮಾತಾಡೋದಕ್ಕೆ ಅಸಹ್ಯ ಆಗ್ತಿದೆ ನನ್ಗೆ. ಪ್ರಕೃತಿ ಆತರ ಹೇಳ್ಬೇಡ. ನಾನು ಅವಳಿಗೆ ಬುದ್ಧಿ ಕಲ್ಸಕ್ಕೆ ಅಂತಾನೆ ಬಂದಿರೋದು. ಅಲ್ಲ, ಅವತ್ತ ನಿಜ ಹೇಳ್ಬಿಟ್ಟಿದ್ರೆ ಅತ್ತೆ ಬೈದ್ಬಿಟ್ಟು ಸುಮ್ಮನಾಗ್ಬಿಟ್ರು ಅವರು. ಆದ್ರೆ ನಾನೀಗ ಮಾಡಿರೋ ಪ್ಲಾನ್ಗೆ ಅವಳಿನ್ ಯಾವತ್ತು ದುಡ್ಡನ್ನ ಆಸೆ ಪಡಕ್ಕೆ ಹೋಗ್ಬಾರ್ದು, ಇನ್ ಯಾವತ್ತು ತೋರ್ ಮಾಡೋ ಕಡೆ ತಲೆನೇ ಹಾಕ್ಬಾರ್ದು. ಅಂತದೇನ್ ಪ್ಲಾನ್ ಮಾಡಿದೀರಾ ಅಣ್ಣ? ಅದನ್ನ ನಾನು ಹೇಳ್ಬಾರ್ದು, ನೀನು ಕೇಳಬಾರ್ದು. ನೆಕ್ಸ್ಟ್ ಎಪಿಸೋಡ್ ನೀನೇ ಜೊತೆ ಇರ್ತೀಯಲ್ಲ, ಅವಾಗಲೇ ನೋಡು. ಹಾಗಾದ್ರೆ ಇದು ಎಪಿಸೋಡ್ ಎಂಡಾ?